ಇನ್ನು ಚಿಕ್ಕಮಗಳೂರಲ್ಲಿ ಮಂಜುನಾಥ್ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಯುವತಿ ಮಂಜುನಾಥ್ ಇಬ್ರು ಕೂಡ ಪ್ರೀತಿಸ್ತಾ ಇದ್ರು ಅನ್ನೋ ಮಾಹಿತಿ ಈಗ ಸಿಕ್ಕಿದೆ. ಪ್ರೀತಿಯನ್ನ ವಿರೋಧಿಸಿ ಮನೆಯವರು ಬೇರೆಯೊಬ್ಬನ ಜೊತೆಗೆ ನಿಶ್ಚಿತಾರ್ಥ ಮಾಡಿದ್ರು. ನಿಶ್ಚಿತಾರ್ಥದ ಬಳಿಕ ಬರ್ತ್ಡೇಗೆ ಅಂತ ವಿಶ್ ಮಾಡಿದ್ದ ಪ್ರಿಯಕರ ಇದೇ ಸಿಟ್ಟಿನಿಂದ ಆತನನ್ನ ಕೊಲೆ ಮಾಡಲಾಯಿತು. ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಇದಕ್ಕೆ. ಆ ಹೆಣ್ಮಗಳು ಮತ್ತೆ ಈ ಮಂಜುನಾಥ್ ಇಬ್ರು ಪ್ರೀತಿಸ್ತಾ ಇದ್ರು. ಆ ಪ್ರೀತಿಯನ್ನ ವಿರೋಧಿಸಿ ಮನೆಯವರು ಬೇರೆ ಯಾರ ಜೊತೆ ವರುಣ್ ಅನ್ನೋರ ಜೊತೆಗೆ ನಿಶ್ಚಿತಾರ್ಥ ಮಾಡಿರ್ತಾರೆ. ನಿಶ್ಚಿತಾರ್ಥದ ಬಳಿಕ ಬರ್ತ್ಡೇಗೆ ಆ ಪ್ರಿಯಕರ ವಿಶ್ ಮಾಡಿದ್ದ. ಇದೇ ಸಿಟ್ಟಿನಿಂದ ಭಾವಿ ಪತಿ ಆಕೆ ಸಹೋದರ ಇಬ್ರು ಸೇರ್ಕೊಂಡು ಆ ಹುಡುಗನನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋ ಹಾಕ್ಬಿಟ್ಟು ವಿಶ್ ಮಾಡಿದ್ದ ಮಂಜುನಾಥ್. ಯುವತಿಯನ್ನ ಮದುವೆ ಆಗಬೇಕಾಗಿತ್ತಲ್ಲ ಹುಡುಗ, ಅವನೇ ಮರ್ಡರ್ ಮಾಡಿಬಿಟ್ಟಿದ್ದಾನೆ. ಟಾರ್ಚರ್ ಕೊಡ್ತಿದ್ದ ಯುವಕನನ್ನ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅತ್ತಿಗನಾಳು. ಈಗ ಅವನು ಮದುವೆ ಆಗಕ್ಕಾಗಲ್ಲ, ಜೈಲಿನಲ್ಲಿ ಹೋಗಿ 1, 2, 3 ಅಂತ ಕಂಬಿ ಎಣಿಸ್ಕೊಂಡು ಕುತ್ಕೋಬೇಕು. ನೋಡಿ, ಇದು ಕೊಲೆಯಾದಂಥ ಯುವಕ ಮಂಜುನಾಥ್ನ ಫೋಟೋ. ಇನ್ನೊಂದು ಕಡೆ ಆ ಹೆಣ್ಮಗಳ ನಿಶ್ಚಿತಾರ್ಥ ಆಗಿರೋದು. ಆ ಮಂಜುನಾಥ್ ಮತ್ತು ಆ ಯುವತಿ ಇಬ್ಬರು ಕೂಡ ಪ್ರೀತಿಸ್ತಾ ಇದ್ರು. ಮನೆಯವರು ಒಪ್ಕೊಂಡಿರಲಿಲ್ಲ, ಮನೆಯವ್ರ ವಿರೋಧ ಇತ್ತು. ಮನೆಯವರು ಬೇರೊಬ್ಬ ಹುಡುಗನ ಜೊತೆಗೆ ನಿಶ್ಚಿತಾರ್ಥ ಮಾಡಿದ್ರು. ಆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ನಲ್ಲ ಮದುವೆ ಆಗಬೇಕಾಗಿದ್ದ ಹುಡುಗ, ಅವನು ಮತ್ತು ಆ ಹುಡುಗಿಯ ಅಣ್ಣ ಇಬ್ಬರು ಸೇರ್ಕೊಂಡು ಈ ಮಂಜುನಾಥನ್ನ ಕೊಲೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ.